ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ದೇವಿಕಾ ರಾಣಿ ಅಂತ ಹೇಳಿ. ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕಲ್ಲುಗುಂಡಿ ಗ್ರಾಮದವಳು. ಆದರೆ ಇತ್ತೀಚೆಗೆ ನಾನು ಬೆಂಗಳೂರಲ್ಲಿ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಮೊದಲಿಂದ ನನಗೆ ಬ್ಯೂಟಿ ಪ್ಯಾಜೆಂಟ್ ಅಂತೇಳಿ ಸೌಂದರ್ಯ ಸ್ಪರ್ಧೆಗೆ ಹೋಗಬೇಕು ಅಂತೇಳಿ ತುಂಬ ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ಜಾಬ್ ಸಿಕ್ಕಿದ ಮೇಲೆ ಎಲ್ಲ ನನಗೆಲ್ಲ ಸ್ಟಾರ್ಟ್ ಆದಮೇಲೆ ಐ ಥಾಟ್ ನಾನು ಈಗ ಕಾಂಪಿಟೇಷನ್ಗೆ ರೆಡಿ ಇದ್ದೀನಿ ಅಂತ ಹೇಳಿ. ಸೊ VEC ಕ್ವೀನ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಬ್ಯೂಟಿ ಪೇಜೆಂಟ್ ಕಾಂಪಿಟೇಷನ್ ನಡೆಯುತ್ತೆ ಎವ್ರಿ ಇಯರ್. ಸೊ ಈ ಸಲ ಅವ್ರದ್ದು ಸೆಕೆಂಡ್ ಸೀಸನ್ ಇತ್ತು ಜೈಪುರಲ್ಲಿ. ಅದನ್ನು ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದು. ಆಲ್ಮೋಸ್ಟ್ 1 ವೀಕ್ ಇದ್ದಂಗೆ ಅದು ಕಾಂಪಿಟೇಷನ್ಗೆ ಇನ್ನೇನು 1 ವೀಕ್ ಇದೆ ಅನ್ನೋ ಥರ ಇದ್ದಾಗ ನನ್ನ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ತೊಗೊಂಡ್ರು. ಇನ್ನು ಜಸ್ಟ್ 1 ವೀಕಲ್ಲಿ ಏನು ಪ್ರಿಪೇರ್ ಆಗ್ಬೋದು, ಏನು ಆಗುತ್ತೆ ಅಂತೇಳಿ ನಾನು ತುಂಬ ಆ್ಯಕ್ಚುಲಿ ಸ್ವಲ್ಪ ಸ್ಟ್ರೆಸ್ಡ್ ಆಗಿದೆ. ಬಟ್ ಸ್ಟಿಲ್ ಐ ಮ್ಯಾನೇಜ್. ಆ್ಯಂಡ್ ಒಂದು ಸಲ ಅಲ್ಲಿ ಹೋದ್ಮೇಲೆ ಜೈಪುರಿಗೆ ಅವರು ಟೀಮ್ ಅವ್ರು ತುಂಬ ಸಪೋರ್ಟ್ ಮಾಡಿ ಎಲ್ಲ ಥರ ಗೈಡ್ ಮಾಡಿ ಎಲ್ಲ ಥರ ಟ್ರೈನ್ ಮಾಡಿದರು ಫಾರ್ 3 ಡೇಸ್. ಆಮೇಲೆ ಫಿನಾಲೆ ರೌಂಡ್ ಇತ್ತು. ಅದರಲ್ಲಿ ಸೆಮಿಫಿನಾಲೆಯಲ್ಲಿ ಒಂದು ಪ್ರತಿಭಾ ಸ್ಪರ್ಧೆ ಅನ್ನೋ ಥರ ಇತ್ತು. ಅದನ್ನು ನಾನು ಭರತನಾಟ್ಯಂ ಪಾರ್ಟಿಸಿಪೇಟ್ ಮಾಡಿದ್ದೆ. ಆ್ಯಂಡ್ ನನಗೆ ಅದರಲ್ಲಿ ಕ್ವೀನ್ ಆಫ್ ಟ್ಯಾಲೆಂಟ್ ಅಂತ ಹೇಳಿ ಒಂದು ಟೈಟಲ್ ಸಿಕ್ಕಿದೆ. ಆ್ಯಂಡ್ ವಿತ್ ದ್ಯಾಟ್ ಫಿನಾಲೆಯಲ್ಲಿ Q&A ಕ್ವಶನ್ ಆನ್ಸರ್ ರೌಂಡ್ ಇರುತ್ತೆ ಆ್ಯಂಡ್ ಕ್ಯಾಟ್ವಾಕ್ ರೌಂಡ್ ಇರುತ್ತೆ. ಅದರಲ್ಲಿ ನಾನು ಕೊಟ್ಟಿರೋ ಆನ್ಸರಿಂದಾಗಿ ನನಗೆ ಫಸ್ಟ್ ರನ್ನರ್ ಅಪ್ ಅಂದರೆ ಮಿಸ್ VEC ಕ್ವೀನ್ ಆಫ್ ಇಂಡಿಯಾ ಫಸ್ಟ್ ರನ್ನರ್ ಅಪ್ ಅನ್ನೋ ಟೈಟಲ್ ಸಿಕ್ಕಿದೆ. ಸ್ವಲ್ಪ ಎಕ್ಸ್ಪೆಕ್ಟೆಡ್ ಅಷ್ಟಿರಲಿಲ್ಲ. ಯಾಕಂತ ಹೇಳಿದರೆ ತುಂಬ ಜನ 2 ಮಂತ್ಸ್ ಎಲ್ಲ ಪ್ರಿಪೇರ್ ಮಾಡಿ ಹೋಗಿದ್ರು. ನನಗೆ ಜಸ್ಟ್ 1 ವಾರ ಟೈಮ್ ಸಿಕ್ಕಿತ್ತು. ಸೊ ಏನಾಗುತ್ತೆ ಅವ್ರ ಮುಂದೆ ನಾನು ಹೇಗೆ ಸ್ಟ್ಯಾಂಡ್ ಔಟ್ ಆಗ್ತೀನಿ ಅಂತೇಳಿ ತುಂಬ ಮೈಂಡಲ್ಲಿ ಡೌಟ್ಸ್ ಇತ್ತು. ಬಟ್ ನನ್ನ ಕೈಯಿಂದ ಏನಾಗುತ್ತೆ ಅಷ್ಟು ನಾನು ಫುಲ್ ಕಂಪ್ಲೀಟಾಗಿ 100% ಕೊಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು. ಏನೇ ಇದ್ದರೂ ವಾಪಸ್ ಬರಬೇಕಾದ್ರೆ ಕ್ರೌನ್ ತರ್ತೀನೋ ಎಲ್ಲೋ ಗೊತ್ತಿಲ್ಲ. ಬಟ್ ಅಲ್ಲಿದೊಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಂದು ಲರ್ನಿಂಗ್ ಇದ್ದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಮುಂದೆ ಅದು ಪೇಜೆಂಟಿಗೆ ಹೋದರೆ ಯೂಸ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಹೋದ್ಮೇಲೆ ಅವ್ರು ಪ್ರತಿ ರೌಂಡಲ್ಲೂ ಒಳ್ಳೆ 100% ನಾನು ಕೊಟ್ಟಿದ್ದೀನಿ. ಸೊ ಫೈನಲಿ ಫಸ್ಟ್ ರನ್ನರ್ ಅಪ್ ಅನ್ನೋ ಟೈಟಲ್ ಸಿಕ್ಕಿದೆ. ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದಕ್ಕೂ ಒಂದು ಹೆಮ್ಮೆ ಇದೆ. ಸಾರಿ ಎಸ್ ಫ್ಯಾಮಿಲಿ ಸಪೋರ್ಟ್ ನಾನು ಹೇಳಲೇಬೇಕು. ಬಿಕಾಸ್ ನನ್ನ ಫ್ಯಾಮಿಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಈಗ ನಾನು ಹುಟ್ಟಿದ ಏರಿಯಾ ಆಗಿರ್ಬೋದು, ನಾನು ಬೆಳೆದಿದ್ದ ಏರಿಯಾ ಆಗಿರ್ಬೋದು, ಅಷ್ಟು ಫಾರ್ವರ್ಡ್ ಇಲ್ಲ. ಒಂದು ಹಳ್ಳಿಯಿಂದ ಬಂದಿರೋದು ನಾನು. ಆದರೂ ಕೂಡ ಒಂದಿಷ್ಟು ದೊಡ್ಡ ಪೇಜೆಂಟಿಗೆ ಹೋಗಬೇಕು ಅಂತ ಹೇಳಿದರೆ ತುಂಬ ಕಾನ್ಫಿಡೆನ್ಸ್ ಬೇಕು. ಆ್ಯಂಡ್ ಅದಕ್ಕೆ ಮೇನ್ ರೀಸನ್ ಬಂದು ನನ್ನ ಫ್ಯಾಮಿಲಿ. ಯಾರೇ ಏನೇ ಒಳ್ಳೇದು ಮಾತಾಡಿದ್ರು ಕೆಟ್ಟದ್ದು ಮಾತಾಡಿದ್ರು ನನ್ನ ಸಪೋರ್ಟಿಂಗ್ ನನ್ನ ಫ್ಯಾಮಿಲಿ ಇದ್ದಾರೆ ಅಂತ ಹೇಳಿ ಮೊದಲು ನನಗೊಂದು ನಂಬಿಕೆ ಇದೆ. ಸೊ ಅವ್ರದ್ದೊಂದು ಕಾನ್ಫಿಡೆನ್ಸ್ ಮೇಲೆ ಈ ಕಾಂಪಿಟೇಷನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಆ್ಯಂಡ್ ವೆರಿ ಹ್ಯಾಪಿ. ಇವಾಗ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಆ್ಯಂಡ್ ಇಡೀ ಊರು ಆ್ಯಂಡ್ ಇಡೀ ಜಿಲ್ಲೆ ನನ್ನ ಬಗ್ಗೆ ತುಂಬ ಹೆಮ್ಮೆ ಪಡ್ತಿದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ನಾನು ಈ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡೋ ಮೇನ್ ಇಂಟೆನ್ಷನ್ ಬಂದು ಬಾಡಿ ಪಾಸಿಟಿವಿಟಿಯನ್ನು ಪ್ರಮೋಟ್ ಮಾಡಬೇಕು ಅಂತ ಹೇಳಿ. ಬಾಡಿ ಪಾಸಿಟಿವಿಟಿ ಅಂತ ಹೇಳಿದರೆ ಯಾರೇ ಹೇಗೆ ಇರಲಿ, ಯಾವುದೇ ಥರದ ಬಾಡಿ ಟೈಪ್ ಇರ್ಬೋದು, ದೇಹ ಇರ್ಬೋದು, ಅವ್ರು ಯಾವುದೇ ಥರದ ಚರ್ಮದ್ದು ಲೈಕ್ ಬಣ್ಣ ಇರ್ಬೋದು, ಲೈಕ್ ಯಾವುದೇ ಥರದ ಬಾಡಿ ಟೈಪ್ ಆ್ಯಂಡ್ ಸ್ಕಿನ್ ಶೇಡ್ ಇದ್ರೂ ಎಲ್ಲರೂ ಬ್ಯೂಟಿಫುಲ್ ಆಗಿದ್ದಾರೆ ಅನ್ನೋದು ನಂದು ಮೇನ್ ಇಂಟೆನ್ಷನ್. ದ್ಯಾಟ್ ಈಸ್ ಕಾಲ್ಡ್ ಬಾಡಿ ಪಾಸಿಟಿವಿಟಿ. ಹೇಗಿದ್ದೀರಾ ಅದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡು ಅದ್ರಲ್ಲಿ ನಮ್ಮನ್ನು ನಾವು ಕಾನ್ಫಿಡೆಂಟ್ ಆಗಿ ಇಟ್ಕೊಳ್ಬೇಕು ಅನ್ನೋದು ಬಾಡಿ ಪಾಸಿಟಿವಿಟಿ. ಸೊ ಇದನ್ನು ನಾನು ಪ್ರಮೋಟ್ ಮಾಡಬೇಕು ಅಂತ ಹೇಳಿನೇ ನಾನು ಆ್ಯಕ್ಚುಲಿ ಪೇಜೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಸೊ ದಿಸ್ ವಾಸ್ ಮೈ ಮೇನ್ ಪರ್ಪಸ್. ಈಗ ಮುಂದೆ ಬಂದುಬಿಟ್ಟು ಈಗ ವಿನ್ ಆಗಿದ್ದೀನಿ. ನೆಕ್ಸ್ಟ್ ಎಲ್ಲ ಹೆಣ್ಮಕ್ಳಿಗೂ ನಾನೊಂದು ಎಕ್ಸಾಂಪಲ್ ಆಗಿಟ್ಕೊಂಡು ಇನ್ಸ್ಪಿರೇಷನ್ ಆಗಿರಬೇಕು ಅಂತ ಒಂದು ನನ್ನ ಮೈಂಡಲ್ಲಿದೆ. ದಪ್ಪ ಇರಲಿ, ಸಣ್ಣ ಇರಲಿ, ಉದ್ದ ಇರಲಿ, ಗಿಡ್ಡ ಇರಲಿ, ಬಿಳಿ ಇರಲಿ, ಕಪ್ಪಿರಲಿ, ಹೇಗೆ ಇದ್ದರೂ ಎಲ್ಲ ಬ್ಯೂಟಿಫುಲ್ ಆಗಿರ್ತಾರೆ. ಎಕ್ಸಾಂಪಲ್ ನಾನೇ. ಎಸ್. ಓಕೆ, ಟೋಟಲ್ ನಮ್ಮದ್ರಲ್ಲಿ 17 ಮೆಂಬರ್ಸ್ ಇದ್ದರು ಆಲ್ ಓವರ್ ಇಂಡಿಯಾದಿಂದ. ಮಿಸ್ ಕ್ಯಾಟಗರಿ, ಮಿಸಸ್ ಕ್ಯಾಟಗರಿ ಬೇರೆ ಬೇರೆ ಇತ್ತು. ಸೊ ಮಿಸ್ ಕ್ಯಾಟಗರಿಲಿ ನನಗೆ ಸೆಕೆಂಡ್ ಬಂದಿದೆ. ಐ ಮೀನ್ ಫಸ್ಟ್ ರನ್ನರ್ ಅಪ್ ಬಂದಿದೆ. ಸೊ ಫ್ಯೂಚರ್ ಪ್ಲ್ಯಾನ್ ಇದೆ. ಬಾಡಿ ಪಾಸಿಟಿವಿಟಿ ಎಲ್ಲರಿಗೆ ಪ್ರಮೋಟ್ ಮಾಡಬೇಕು. ಬಿಕಾಸ್ ನನಗನ್ಸುತ್ತೆ ತುಂಬ ಹೆಣ್ಮಕ್ಳಿಗೆ ಅದೊಂದು ಇನ್ಫೀರಿಯರ್ ಫೀಲಿಂಗ್ ಇರುತ್ತೆ. ಏನು ಅಂತ ಹೇಳಿದರೆ, ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನಾನು ತಳ್ಳಗಿರಬೇಕಿತ್ತು, ನಾನು ಉದ್ದ ಇರಬೇಕಿತ್ತು, ನಾನು ಬೆಳ್ಳಗಿರಬೇಕಿತ್ತು, ನಾನು ಯಾಕೆ ಕಪ್ಪಗಿದ್ದೀನಿ, ನಾನು ಯಾಕೆ ಕುಳ್ಳಿದ್ದೀನಿ, ನಾನು ಯಾಕೆ ದಪ್ಪ ಇದ್ದೀನಿ, ಆ ಥರ ಅಂತ. ಸೊ ನಾನು ಎಲ್ಲರಿಗೆ ಹೇಳಬೇಕಾಗಿರೋದಿದೆ. ಮುಂದೆ ಇನ್ನೂ 1 ವರ್ಷ ನಾನು ಆ್ಯಕ್ಚುಲಿ VEC ಕೆಳಗೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ. ಸೊ ನಾನೀಗ ಎಲ್ಲರಿಗೆ ಹೇಳಬೇಕಾಗಿರೋದು ಸೋಷಿಯಲ್ ಮೀಡಿಯಾ ನಂದು ಮೇನ್ ಟೂಲ್ ನಾನು ಆಗಿಟ್ಕೋಬೇಕು ಅಂತಿದ್ದೀನಿ. ಸೊ ಸೋಷಿಯಲ್ ಮೀಡಿಯಾ ಥ್ರೂ ನಾನು ಎಲ್ಲರಿಗೂ ಏನು ಹೇಳಬೇಕು ಅಂತ ಹೇಳಿದರೆ, ಇನ್ 1 ಇಯರ್ ಫುಲ್ ನೀವು ಹೇಗೆ ಇದು ನೀವು ಆ್ಯಕ್ಸೆಪ್ಟ್ ಮಾಡ್ಕೋಬೇಕು. ನಿಮ್ಮನ್ನು ಒಂದ್ಸಲ ನೀವು ಆ್ಯಕ್ಸೆಪ್ಟ್ ಮಾಡಿಕೊಂಡ್ರೆ ಆಮೇಲೆ ಯಾರು ನಿಮ್ಮ ಬಗ್ಗೆ ಏನು ಮಾತಾಡಲ್ಲ. ಯಾಕಂದರೆ ನನಗೊಂದು ಆಲ್ಮೋಸ್ಟ್ 1 ಇಯರ್ ಬ್ಯಾಕ್ ನಾನು ಹಂಗೆ ಥಿಂಕ್ ಮಾಡ್ತಿದ್ದಪ್ಪ ಇದ್ದೀನಿ, ನನ್ನ ಕೈಲಿ ಬೇರೆಯವ್ರ ಥರ ಸುಂದರವಾಗಿಲ್ಲ ನಾನು ಅಂತೇಳಿ.
ಒಂದ್ಸಲ ನಾನು ಆ್ಯಸೆಪ್ಟ್ ಮಾಡ್ಕೊಂಡಾಗ ನಾನು ಹೆಂಗಿದ್ದೀನಿ ಹಾಗೆ ಚೆನ್ನಾಗಿದ್ದೀನಿ. ಇನ್ನು ಮುಂದೆ ನನ್ನ ಹೆಲ್ತನ್ನಾಗಲಿ ನನ್ನ ಸ್ಕಿನ್ನನ್ನಾಗಲಿ ಆ್ಯಂಡ್ ನಾನು ಹೇಗೆ ಕಾಣ್ತೀನಿ, ನಾನು ಬೇರೆಯವ್ರ ಮುಂದೆ ಹೇಗಿರಬೇಕು, ನಡವಳಿಕೆ ಹೇಗಿರಬೇಕು ಅಂತ ಅಂದ್ಕೊಂಡು ನಾನು ನನ್ನದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದ ಮೇಲೆ ಇವಾಗ ನನಗೆ ನಾನು ತುಂಬ ಒಂಥರ ಸುಂದರವಾಗಿದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ಆ ಕಾಂಪಿಟೇಷನಲ್ಲಿ ನನಗಿದ್ದಿದ್ದು ಕಾನ್ಫಿಡೆನ್ಸ್ ಆ್ಯಂಡ್ ನನಗೆ ನನ್ನ ಮೇಲೆ ಇದ್ದಿದ್ದು ನಂಬಿಕೆ ಆ್ಯಂಡ್ ನನ್ನದು ಫಿಸಿಕ್ ಮೇಲೆ ಇದ್ದಿದ್ದು ನಂಬಿಕೆಯಿಂದಲೇ ನನಗೆ ಆ್ಯಕ್ಚುಲಿ ಈ ಕ್ರೌನ್ ಸಿಕ್ಕಿರೋದು ಅಂತ ಹೇಳ್ತೀನಿ. ಓಕೆ, ನನ್ನ ರೋಲ್ ಮಾಡೆಲ್ ಅಂತ ಹೇಳಿದರೆ ಮಿಸ್ ಯೂನಿವರ್ಸ್ ನೇಪಾಳ್ 2023 ಜೇನ್ ದೀಪಿಕಾ ಅಂತ ಹೇಳಿ. ಸೊ ಇವ್ರು ನಂದು ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಅದಕ್ಕೂ ಮುಂಚೆ ಅಂದರೆ ಅವರು ಏನಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳಿದರೆ ಶೀ ಈಸ್ ಅ ಪ್ಲಸ್ ಸೈಜ್ ಮಾಡೆಲ್. ಅಂದರೆ ಈಗ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಆಗಿದೆ ತುಂಬ ಕಡೆ, ಲೀನ್ ಆಗಿರಬೇಕು, ಉದ್ದ ಆಗಿರಬೇಕು. ಬಟ್ ಅವ್ರು ಅದನ್ನು ಫಸ್ಟ್ ಟೈಮ್ ಬ್ರೇಕ್ ಮಾಡಿರೋದು. ಏನು ಅಂತ ಅಂದರೆ ದಪ್ಪ ಇದ್ರೂ ಮಿಸ್ ಯೂನಿವರ್ಸ್ ತನಕ ಹೋಗ್ಬೋದು ಅಂತ ಹೇಳ್ಕೊಟ್ಟಿರೋದು ಅವರು. ಸೊ 2023 ತನಕ ನನ್ನ ಮೈಂಡಲ್ಲಿ ಇರಲಿಲ್ಲ ನಾನು ಮಾಡ್ಬೋದು ಪೇಜೆಂಟಲ್ಲಿ ಪಾರ್ಟಿಸಿಪೇಟ್, ಯಾಕಂತ ಹೇಳಿದ್ರೆ ಎಲ್ಲ ತಳ್ಳಗಿರೋ ಹುಡುಗಿರು ಹೋಗ್ತಾರೆ, ಫುಲ್ ಉದ್ದ ಇರಬೇಕು, ಫುಲ್ ಚೆನ್ನಾಗಿರಬೇಕು, ಆ ಥರ ಈ ಥರ ಅಂತ ಹೇಳಿ. ಬಟ್ ಅವ್ರನ್ನ ಒಂದ್ಸಲ ನೋಡಿದ ಮೇಲೆ ನನಗೇನು ಅನಿಸ್ತು ಅಂತ ಹೇಳಿದರೆ ಯಾವುದೇ ಥರ ಇದ್ರೂ ಎಲ್ಲರಿಗೂ ಒಂದು ಚಾನ್ಸ್ ಇದೆ, ಎಲ್ಲರದು ಎಲ್ಲ ಹೆಣ್ಮಕ್ಳೊಳಗೂ ಅದೊಂದು ಬ್ಯೂಟಿ ಇದೆ, ಕಾನ್ಫಿಡೆನ್ಸ್ ಇದ್ದರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಜೇನ್ ದೀಪಿಕಾ ಈಸ್ ಮೈ ಇನ್ಸ್ಪಿರೇಷನ್. ಫ್ಯಾಮಿಲಿಯವ್ರ ಜೊತೆ ಇನ್ಯಾರು ಸಪೋರ್ಟ್ ಇತ್ತು ಇಲ್ಲಿ? ಸೊ ಇಲ್ಲಿ ತನಕ ಬರಬೇಕು ಅಂತ ಹೇಳಿದರೆ ಫ್ಯಾಮಿಲಿನ ಬಿಟ್ಟು ನಂದು ಟೀಚರ್ಸ್ ಹೇಳ್ಬೋದು ನಾನು. ಯಾಕಂತ ಹೇಳಿದರೆ ನನಗೆ ನಂದು ಕ್ರೌನ್ ವಿನ್ ಆಗೋಕ್ಕೆ ಒನ್ ಆಫ್ ದ ರೀಸನ್ ಏನಂತ ಹೇಳಿದರೆ ನನಗೆ ಕ್ವೀನ್ ಆಫ್ ಟ್ಯಾಲೆಂಟ್ ಅಂತ ಹೇಳಿ ಒಂದು ಟೈಟಲ್ ಸಿಕ್ಕಿದೆ. ಭರತನಾಟ್ಯಂ ಪರ್ಫಾರ್ಮ್ ಮಾಡಿದ್ದೆ ನಾನು. ನನಗೆ ನನ್ನ ಭರತನಾಟ್ಯ ಗುರು ಇಂದುಮತಿ ಅವ್ರದ್ದು ಆ್ಯಕ್ಚುಲಿ ತುಂಬ ರೋಲ್ ಇದೆ ಇದರಲ್ಲಿ. ಅಷ್ಟು ಒಳ್ಳೆ ನಾನು ಭರತನಾಟ್ಯಂ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದರೆ ಶಿ ಈಸ್ ದ ಒನ್ ಹೂ ಗೈಡೆಡ್ ಮೀ. ಆಮೇಲೆ ನನ್ನ ಟೀಚರ್ಸ್ ಎಲ್ಲರೂ ಯಾರು ನನ್ನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ, ನಂದು ಕಮ್ಯುನಿಕೇಷನ್ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದರೆ ಅದಕ್ಕೆ ನನಗೆ ಹೇಳ್ಕೊಟ್ಟಿರೋ ನನ್ನ ಟೀಚರ್ಸ್ ಆಗಿರ್ಬೋದು, ಅವ್ರು ನನ್ನ ಫ್ರೆಂಡ್ಸ್. ನನಗೆ ಎಲ್ಲಾದರೂ ಒಂದು ಕಡೆ ಲೋ ಫೀಲ್ ಆಗ್ತಿದೆ, ನೆಗೆಟಿವ್ ಫೀಲ್ ಆಗ್ತಿದೆ ಅಂದಾಗ ನನ್ನ ಫುಲ್ ಪಾಸಿಟಿವ್ ಕೊಟ್ಟಿರೋ ನನ್ನ ಫ್ರೆಂಡ್ಸ್ ಆಗಿರ್ಬೋದು. ಆ್ಯಂಡ್ ಆಲ್ ಮೈ ವೆಲ್ ವಿಶರ್ಸ್, ನನ್ನ ಆಫೀಸಲ್ಲಿ ನನ್ನ ಸೀನಿಯರ್ಸ್ ಆ್ಯಂಡ್ ಸೊ ಎವ್ರಿಬಡಿ, ಮೈ ರಿಲೇಟಿವ್ಸ್, ಎವ್ರಿಬಡಿ. ಮುಂದೆ ಬರೋಕ್ಕೆ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸೊ ಮೋರಲ್ ನಂದು ಮೇನ್ ಏನು ಅಂತ ಹೇಳಿದರೆ ಫೀಮೇಲ್ಸಿಗೆ ಸ್ಪೆಷಲಾಗಿ ಹೇಳಬೇಕು ಅಂತ ಹೇಳಿದರೆ, ಸೊ ಯಾರೇ ಏನೇ ಹೇಳಲಿ, ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿಲ್ಲ ಏನೇ ಹೇಳಲಿ, ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು. ಯಾಕಂದರೆ ಸೊಸೈಟಿ ಇದು ಮೇನ್ ತುಂಬ ಸೊಸೈಟಿಲಿ ತುಂಬ ಜನ ಹೇಗಿರ್ತಾರೆ ಅಂತ ಹೇಳಿದರೆ ಅವ್ರು ನೋಡ್ಕೊಳ್ಳಲ್ಲ. ಅವ್ರು ಜಸ್ಟ್ ಬೇರೆಯವರಲ್ಲಿ ಏನು ನೆಗೆಟಿವಿಟಿ ಇದೆ ಅದೇ ದೊಡ್ಡದಾಗಿ ಕಾಣ್ತಿರುತ್ತೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ನಮ್ಮಲ್ಲಿ ಏನು ಪಾಸಿಟಿವಿಟಿ ಇದೆ ಅದನ್ನು ಫಸ್ಟ್ ಜಾಸ್ತಿ ಫೋಕಸ್ ಮಾಡಿಕೊಂಡು, ಏನಾದ್ರು ಆ ಥರ ನೆಗೆಟಿವಿಟಿ ಇದೆ ಅದನ್ನು ನಾನು ಇಂಪ್ರೂವ್ ಮಾಡ್ಬೋದು ಅಂತ ಏನಾದ್ರು ನಿಮಗೆ ಅನಿಸಿದರೆ ಅದನ್ನು ಫುಲ್ಲು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಅದ್ರ ಮೇಲೆ ಫುಲ್ ವರ್ಕ್ ಮಾಡಿ ಆ್ಯಂಡ್ ಕಂಪ್ಲೀಟಾಗಿ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡ್ರೆ ಎಲ್ಲದೂ ಸಾಧ್ಯ ಅಂತ ಹೇಳ್ತೀನಿ. ಸೊ VEC ಕ್ವೀನ್ ಆಫ್ ಇಂಡಿಯಾ ಅಂತ ಹೇಳಿ ಆ್ಯಕ್ಚುಲಿ ಒಂದು ಆರ್ಗನೈಸೇಷನ್. ಇವ್ರದ್ದು ಮೇನ್ ಇಂಟೆನ್ಷನ್ ಏನಂತ ಹೇಳಿದರೆ ಎಲ್ಲ ಈಗ ಟ್ರೆಡಿಷ್ನಲ್ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಏನಿತ್ತು ಫ್ಯಾಷನ್ ಇಂಡಸ್ಟ್ರೀಲಿ ಅದನ್ನು ಬ್ರೇಕ್ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಆಪರ್ಚುನಿಟಿ ಕೊಡಬೇಕು ಅನ್ನೋದವ್ರದ್ದು ಮೇನ್ ಇಂಟೆನ್ಷನ್. ಸೊ ಇದು ನನಗೆ ಆ್ಯಕ್ಚುಲಿ ಖುಷಿ ಆಯಿತು. ಯಾಕಂತ ಹೇಳಿದರೆ ಇವಾಗ ಮಾಡರ್ನ್ ಈಗ ಏನು ಫ್ಯಾಷನ್ ಇಂಡಸ್ಟ್ರಿ ಇರಲಿ, ಬ್ಯೂಟಿ ಇಂಡಸ್ಟ್ರಿ ಚೇಂಜ್ ಆಗ್ತಿದೆ. ಮೊದಲಿನ ಥರ ಹುಡುಗಿರು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನಿಲ್ಲ, ಹೇಗಿದ್ದಾರೆ ಅದೇ ವೇಯಲ್ಲಿ ಅವ್ರು ಫುಲ್ ಕಾನ್ಫಿಡೆಂಟ್ ಆಗಿರಬೇಕು ಅನ್ನೋದು VEC ಕ್ವೀನ್ ಆಫ್ ಇಂಡಿಯಾದು ಮೇನ್ ಇಂಟೆನ್ಷನ್. ಸೊ ಇದ್ರದ್ದು ಫೌಂಡೇಶನ್ ಬಂದುಬಿಟ್ಟು ಮುಸ್ಕಾನ್ ಮ್ಯಾಮ್, ವೆರಿ ಜೆಂಟಲ್ ಲೇಡಿ, ವೆರಿ ಸ್ವೀಟ್ ಲೇಡಿ. ಆ್ಯಂಡ್ ಇವ್ರ ಸಪೋರ್ಟ್ ತುಂಬ ಇತ್ತು ನನಗೆ. ಆ್ಯಂಡ್ ಅವ್ರ ಜೊತೆಗೆ ಸುನೈನಾ ಮ್ಯಾಮ್ ಅವ್ರದ್ದು ಜೊತೆ ಅವ್ರದ್ದು ಪಾರ್ಟ್ನರ್ ಆ್ಯಂಡ್ ಕೀರ್ತಿ ಮ್ಯಾಮ್ ಅಂತ ಹೇಳಿ. ಸೊ ಇವ್ರು 3 ಲೇಡೀಸ್ ಸೇರಿ ಇದು VEC ಕ್ವೀನ್ ಆಫ್ ಇಂಡಿಯಾ ಸ್ಟಾರ್ಟ್ ಮಾಡಿದ್ದು. ಇದು ಅವ್ರದ್ದು 2nd ಸೀಸನ್ ಆಗಿತ್ತು. ಸೊ ಹೇಳಬೇಕು ಅಂತ ಹೇಳಿದರೆ ಇಂಥ ಕಾಂಪಿಟೇಷನ್ಸಲ್ಲಿ ತುಂಬ ಫೇಕ್ ಗೇಮ್ಸ್ ಜಾಸ್ತಿ ನಡೆಯುತ್ತೆ. ಬಟ್ VEC ಕ್ವೀನ್ ಆಫ್ ಇಂಡಿಯಾದ ಆ ಥರ ಏನೂ ಇರಲಿಲ್ಲ, ಎಲ್ಲ ಜೆನ್ಯೂನ್ ಆ್ಯಂಡ್ ಆನೆಸ್ಟ್ ಆಗಿತ್ತು. ಯಾಕಂತ ಹೇಳಿದ್ರೆ ನಾನು ವಿನ್ನರ್ ಆಗಿದ್ದೀನಿ, ನಾನು ಡೈರೆಕ್ಟಾಗಿ ಹೇಳ್ಬೋದು. ಸೊ ನೆಕ್ಸ್ಟ್ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಯಾವುದೋ ಡ್ರೀಮ್ ಇರ್ಬೋದು ಹಳೇದು, ಈ ಥರ ನಾನು ಮುಂದೆ ಹೋಗಬೇಕು ಒಂದು ದಿವಸ ಈ ಥರ ಸ್ಟೇಜಿಗೆ ನಾನು ಕ್ರೌನ್ ಗೆಲ್ಲಬೇಕು ಅಂತ ಯಾರಿಗಾದರೂ ಮನಸ್ಸಲ್ಲಿದ್ದರೆ ದೇ ಕ್ಯಾನ್ ಗೋ ಫಾರ್ ಇಟ್. ಇದರಲ್ಲಿ ಮಿಸ್ ಕ್ಯಾಟಗರಿ, ಮಿಸ್ಸಸ್ ಕ್ಯಾಟಗರಿ ಎರಡೂ ಇದೆ. ಎಸ್. ಸೊ ನಂದು ಬಂದುಬಿಟ್ಟು ಲಾಸ್ಟ್ ನಂಬರ್ ಇತ್ತು, 17 ನಂದು, ಎಲ್ಲರಿಗಿಂತ ಲಾಸ್ಟ್. ಎಲ್ಲರಿಗೂ ಕ್ವಶನ್ ಕೇಳಿ ಎಲ್ಲ ಮುಗಿಸಿದ್ರು. ಎಲ್ಲ ಕ್ವಶನ್ ಕೇಳಬೇಕು ನನ್ನ ಮೈಂಡಲ್ಲಿ ಅನಿಸ್ತಿತ್ತು, ಈ ಕ್ವಶನ್ ನನಗೆ ಕೇಳಿದರೆ ಚೆನ್ನಾಗಿರ್ತಿತ್ತು, ನನಗೆ ಆನ್ಸರ್ ಗೊತ್ತಿತ್ತು ಅಂತ ಹೇಳಿ. ಬಟ್ ಲಾಸ್ಟ್ ನನ್ನ ಹತ್ರ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಂದು ಫುಲ್ ನರ್ವಸ್ ಆಗಿ ಶೇಕ್ ಆಗ್ತಿದ್ದೆ ನಾನು. ಆ್ಯಂಡ್ ಕೊನೆಗೆ ನನಗೆ ಕ್ವಶನ್ ಏನಿತ್ತು ಅಂತ ಹೇಳಿದರೆ, ಈಗ ನಿಮಗೆ ಏನಾದರೂ ಒಂದು ಡಿನ್ನರ್ ಮಾಡೋಕ್ಕೆ ನಾವು ಚಾನ್ಸ್ ಕೊಟ್ವಿ ಅಂತ ಹೇಳಿದರೆ, ಯಾರಾದರೂ 3 ಮೆಂಬರ್ ಒಟ್ಟಿಗೆ ನೀವು ಡಿನ್ನರ್ ಮಾಡಬೇಕು ಅಂತ ನಾವೇನಾದ್ರು ಚಾನ್ಸ್ ಕೊಟ್ಟರೆ ಆ 3 ಮೆಂಬರನ್ನು ನೀವು ಚೂಸ್ ಮಾಡ್ತೀರಾ ಆಲ್ ಓವರ್ ವರ್ಲ್ಡ್ ಅಂತ ಹೇಳಿ.
ಸೊ ನಂದು ಆನ್ಸರ್ ಏನಾಗಿತ್ತು ಅಂತ ಹೇಳಿದರೆ, ಫಸ್ಟ್ ಬಂದುಬಿಟ್ಟು ನಾನು ಸೆಲೆಕ್ಟ್ ಮಾಡೋದು ಜೇನ್ ದೀಪಿಕಾ, ನಂದು ಇನ್ಸ್ಪಿರೇಷನ್. ಯಾಕಂದರೆ ಅವ್ರು ಇರೋದ್ರಿಂದಾಗಿ ನಾನು ಇವತ್ತಿಲ್ಲಿರೋದು. ಅವ್ರು ಆ್ಯಕ್ಚುಲಿ ಅವತ್ತು ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿರ್ತಿರ್ಲಿಲ್ಲ ಅಂತೇಳಿ ನನ್ನ ಮೈಂಡಲ್ಲಿ ಅದು ಇರ್ತಾನೆ ಇರಲಿಲ್ಲ, ನಾನು ಹೋಗ್ಬೋದು ಮುಂದೆ ಅಂತ ಹೇಳಿ. ಸೊ ಫಸ್ಟ್ ನಾನು ಅವರೊಟ್ಟಿಗೆ ಡಿನ್ನರ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ನಮ್ಮಮ್ಮ. ಯಾಕಂತ ಹೇಳಿದರೆ ಏನೇ ಜನರು ಏನೇ ಮಾತಾಡಿದರೂ ಕೂಡ ಅವ್ರು ನನ್ನ ಜೊತೆ ಯಾವತ್ತಿಗೂ ಇದ್ದಾರೆ, ನಂದು ಅಪ್ಪ ಅಮ್ಮ ಇಬ್ಬರೂ. ಆ್ಯಂಡ್ ಅದು ಆ ಆನ್ಸರ್ ನಾನು ಕೊಟ್ಟೆ. ಸೆಕೆಂಡ್ ಬಂದುಬಿಟ್ಟು ನಮ್ಮಮ್ಮ. ಯಾಕಂತ ಹೇಳಿದರೆ ಶಿ ವಿಲ್ ಬಿ ಆಲ್ವೇಸ್ ಸಪೋರ್ಟಿವ್. ಈಗಿದ್ರು ಹಿಂದೆನೂ ಇವಾಗಲೂ ಮುಂದೆನೂ ಇರ್ತಾರೆ ಅಂತ ನನಗೆ ಫುಲ್ ಹೋಪ್ಸ್ ಇದೆ. ಆ್ಯಂಡ್ ಥರ್ಡ್ ಬಂದುಬಿಟ್ಟು ನನ್ನ ತಮ್ಮ. ಯಾಕಂತ ಹೇಳಿದರೆ ಒಂದು ಹುಡುಗ ಆಗಿನೂ ಅವನಿಗೆ ಒಂದು ಹುಡುಗಿಗೆ ಹೇಗೆ ಪುಷ್ ಮಾಡಬೇಕು, ಅವ್ರಿಗೊಂದು ಸಪೋರ್ಟ್ ಕೊಟ್ಟರೆ ಅವ್ರು ಯಾವ ಥರ ಡ್ರೀಮ್ಸ್ ಅಚೀವ್ ಮಾಡ್ತಾರೆ ಅಂತ ಅವನಿಗೆ ಗೊತ್ತಿದೆ. ಸೊ ಇವ್ರು 3 ಜನರನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ನಂದು ಆನ್ಸರ್ ಇತ್ತು. ಒಟ್ಟಿಗೆ ನನ್ನ ಪಪ್ಪ ಬಂದುಬಿಟ್ಟು ತುಂಬ ಸಪೋರ್ಟಿವ್ ಆ್ಯಂಡ್ ಹೀಸ್ ಅ ಪ್ರಿನ್ಸಿಪಲ್ ಆಗಿದ್ರೂ ಕೂಡ ನನ್ನದೊಂದು ಡ್ರೀಮನ್ನು ಫುಲ್ಫಿಲ್ ಮಾಡಲಿಕ್ಕೆ ಇಷ್ಟು ಹೆಲ್ಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇರೋದು ಅಂತ ಹೇಳಬೇಕು. ಎಸ್.